ನಮಗೆಲ್ರಿಗೂ ಈ ನಡುವೆ ಆತಂಕ ಹುಟ್ಟುತ್ತಾನೆ ಇದೆ. ನಮಗೆ ಎಷ್ಟೋ ಸತಿ ಆಂಕ್ಷಸ್ ಆದಾಗ ಎದೆ ಹಿಡ್ಕೊಂಡಂಗೆ ಆಗುತ್ತೆ, ಮಧ್ಯರಾತ್ರಿ ಎಚ್ಚರ ಆದಂಗೆ ಆಗುತ್ತೆ, ಕೈಕಾಲೆಲ್ಲ ಬೆವರೋದಾಗಿರ್ಬೋದು. ಇದೆಲ್ಲವೂ ಆತಂಕ, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಸಿಂಪ್ಟಮ್ಸ್ಗಳು. ಆದರೆ ಎಲ್ರಿಗೂ ಆತಂಕ ಇರುತ್ತೆ. ಯಾರಿಗೆ ಆತಂಕ ಇರಲ್ಲ ಹೇಳಿ? ಈಗ ನಾವು ಒಂದು ರೈಲ್ವೆ ಸ್ಟೇಷನಿಗೆ ಹೋಗಬೇಕಾದ್ರೆ ಆತಂಕ ಇರುತ್ತೆ, ಬೆಳಗ್ಗೆ ಎದ್ದು ಆಫೀಸ್ ರೀಚ್ ಆಗೋ ತನಕ ಆತಂಕ ಇರುತ್ತೆ, ಮಕ್ಕಳು ಮನೆಗೆ ಸರಿಯಾದ ಟೈಮಿಗೆ ಬರಲಿಲ್ಲ ಅಂತ ಹೇಳಿದರೆ ಆತಂಕಕ್ಕೆ ಒಳಗಾಗ್ತೀವಿ, ನಮ್ಮ ಯಜಮಾನರು ಸರಿಯಾದ ಟೈಮಿಗೆ ಬರಲಿಲ್ಲ ಅಂತ ಹೇಳಿದರೆ ಆತಂಕಕ್ಕೆ ಒಳಗಾಗ್ತೀವಿ. ಹೀಗೆ ಹಲವಾರು, ಯಾರಿಗೋ ಕಾಲ್ ಮಾಡ್ತೀವಿ, ಅವ್ರು ವಾಪಸ್ ಕಾಲ್ ಮಾಡಲ್ಲ ಅಂತ ಹೇಳಿದರೆ ಆತಂಕಕ್ಕಾಗುತ್ತೆ, ಅಥವಾ ಯಾರೋ ನಮ್ಮ ಇಷ್ಟಪಟ್ಟವರು ಫೋನ್ ಎತ್ತಲಿಲ್ಲ ಅಂತ ಹೇಳಿದರೆ ಆತಂಕಕ್ಕೆ ಒಳಗಾಗ್ತೀವಿ. ಹೀಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ನಾವೆಲ್ಲರೂ ಆಂಗ್ಸೈಟಿಗೆ ಒಳಗಾಗೇ ಆಗ್ತೀವಿ. ಆದರೆ ಇದೆಲ್ಲವೂ ಟೆಂಪ್ರರಿ ಆಂಗ್ಸೈಟಿ. ಎಷ್ಟೋ ಸತಿ ನಮಗೆ ಬರ್ತಕ್ಕಂಥ ಆಲೋಚನೆಗಳು ಟೆಂಪ್ರವರಿ ಆಗಿರುತ್ತೆ. ಆದರೆ ನಮಗೆ ಸದಾ ಕಾನ್ಸ್ಟೆಂಟ್ ಆಗಿ ಭಯ ಆಗ್ತಾ ಇದ್ರೆ, ಕಾನ್ಸ್ಟೆಂಟ್ ಆಗಿ ಆಂಕ್ಷಸ್ ಆಗ್ತಾ ಇದ್ರೆ, ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಆ ಆಂಗ್ಸೈಟಿಯಿಂದ ಆಚೆ ಬರಲಿಕ್ಕೆ. ಮೊದಲನೇದಾಗಿ ನೋಡಿ, ನಾನು ಯಾವುದೋ ಒಂದು ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ, ಓಕೆನಾ? ನಾನು ನಿಮಗೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ ಅಂತ ಹೇಳಿದರೆ 100 ಟೈಮ್ಸು ಆ ಆಲೋಚನೆ ಥಾಟ್ಸು ನಮಗೆ ಮಲ್ಟಿಪ್ಲೈ ಆಗಿ ಬರುತ್ತೆ. ಯಾವಾಗ ನಾವು ಆ ಥಾಟಿಗೆ ಅಷ್ಟು ಪವರ್ ಕೊಡದೆ ಹೋದಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಎಲ್ಲವೂ ನಿಜ ಅಲ್ಲ. ಎಷ್ಟೋ ಸತಿ ನೋಡಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗೇ ಇರಲ್ಲ ಅಲ್ವಾ? 80% ನಮ್ಮ ಲೈಫಲ್ಲಿ ನಾವು ಎಷ್ಟು ಸತಿ ಭಯ ಪಟ್ಟಿರ್ತೀವಿ, ಆ ಘಟನೆಗಳು ನಡೆಯೋದೇ ಇಲ್ಲ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಬರೋದೆಲ್ಲ ನಿಜ ಅಂತ ಅನ್ಕೋಬೇಡಿ. ನಿಮ್ಮ ಮೆದುಳಲ್ಲಿ ಏನೋ ಒಂದು ಡ್ರಾಮಾ ಕ್ರಿಯೇಟ್ ಆಗ್ತಾ ಇರುತ್ತೆ, ಏನೋ ಆಲೋಚನೆ ಆಗ್ತಿರುತ್ತೆ, ಯಾರ್ದೋ ಬಗ್ಗೆ ಜಡ್ಜ್ ಮಾಡ್ತಿರ್ತೀವಿ. ಹಾಗಂತ ಅದೆಲ್ಲವೂ ನಿಜ ಅಲ್ಲ. ಎಷ್ಟೋ ಸತಿ ನಮ್ಮ ಗಟ್ ಫೀಲಿಂಗ್ ಅಂತ ನಾವು ಅನ್ಕೋತೀವಿ, ಆದರೆ ಅದು ಇಲ್ಯೂಷನ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಈಗ ತುಂಬಾ ಟೈಮ್ ಇದೆ, ಏನೇನೋ ಆಲೋಚನೆ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಾವು ಹಾಳು ಮಾಡ್ಕೋತಾ ಹೋಗ್ತೀವಿ. ಹಾಗಾಗಿ ಅಂಥ ತಪ್ಪನ್ನು ಮಾಡ್ತಾ ಹೋಗಬೇಡಿ. ಇವತ್ತು ಆಂಗ್ಸೈಟಿಯಿಂದ ಆಚೆ ಹೇಗೆ ಬರೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಹೇಳ್ತಾ ಹೋದೆ, ಯಾವಾಗ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದಪ್ಪ, ನಾನು ಅದನ್ನು ಹಳೆ ಘಟನೆ ನೆನೆಸ್ಕೋಬಾರ್ದು, ಮಾಡಬಾರ್ದು ಅಂತ ಹೇಳ್ತೀವೋ, ಆ ಯೋಚನೆ 100 ಸತಿ ಬರುತ್ತೆ. ಈಗ ಒಂದು ಎಕ್ಸಾಂಪಲು, ಯಾವುದೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೋತೀರ, ಇಡೀ ದಿನ ಆ ವ್ಯಕ್ತಿ ಬಗ್ಗೆನೇ ಗುನುಗ್ತಾ ಇರ್ತೀರ, ಇಡೀ ನಿಮ್ಮ ಆಲೋಚನೆಗೆಲ್ಲವೂ ಆ ವ್ಯಕ್ತಿ ಬಗ್ಗೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಏನನ್ನ ತಡೆಗಟ್ತೀವೋ ಅದು 100 ಟೈಮ್ಸ್ ಮಲ್ಟಿಪ್ಲೈ ಆಗಿ ಬರ್ತಾ ಇರುತ್ತೆ. ಅದ್ರ ಬದಲಾಗಿ ಆ ಆಲೋಚನೆ ಬಂದು ಹೋಗ್ಲಿಕ್ಕೆ ಬಿಡಿ. ನೋಡಿ, ಪ್ರತಿಯೊಂದು ಆಲೋಚನೆ ಹೇಗಂತ ಹೇಳಿದ್ರೆ ಸೈನೋಸಾಯ್ಡಲ್ ವೇವ್ ಥರ ಇರುತ್ತೆ. ಬರುತ್ತೆ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಕೆಲವು ಸತಿ ಜಾಸ್ತಿ ಆಗುತ್ತೆ, ಕೆಲವು ಸತಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಆ ಎಮೋಷನ್ಸನ್ನು ಬರಲಿಕ್ಕೆ ಬಿಡಬೇಕು. ನಾವು ಯಾವಾಗ ಎಮೋಷನ್ಸನ್ನು ತಡೆಗಟ್ತೀವೋ, ಒಂದು ವಾಟರ್ ಪೈಪಲ್ಲಿ ನೀರನ್ನು ತಗೊಂಡಾಗ ಆ ನೀರನ್ನು ಎಷ್ಟು ತಡೆಗಟ್ತೀವೋ, ಗಟ್ಟಿಯಾಗಿ ತಡೆಗಟ್ತೀವೋ, ಅದನ್ನು ಬಿಟ್ಟ ತಕ್ಷಣ ರಭಸದಿಂದ ಜೋರಾಗಿ ಅದು ಬರುತ್ತೆ. ಆವಾಗ ನಾವು ಅದು ತಡೆಗಟ್ತೀವೋ ಎಮೋಷನನ್ನು, ಎಷ್ಟು ಬಿಗಿಯಾಗಿ ಗಟ್ಟಿ ಹಿಡಿದಿತ್ತು ಬಿಟ್ಟಾಗ ಅದು ಜೋರಾಗಿ ಬರುತ್ತೆ. ನೋಡಿದಿರಲ್ಲ, ಕೆಲವು ಸತಿ ನಾವು ಸಿಕ್ಕ ಸಾಮಾನೆಲ್ಲ ಮನೇಲಿ ಬಿಸಾಡ್ತೀವಿ, ಜೋರಾಗಿ ಕಿರ್ಚಾಡ್ತೀವಿ. ಇದೆಲ್ಲ ಯಾಕಪ್ಪ ಆಗತ್ತೆ ಅಂತ ಹೇಳಿದ್ರೆ, ನಾವು ಎಮೋಷನ್ಸನ್ನು ತಡೆದು ಒಂದು ದಿನ ಅದು ಫೋರ್ಸ್ಫುಲ್ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ಆ ತಪ್ಪನ್ನು ಮಾಡ್ತಾ ಹೋಗಬೇಡಿ. ಮತ್ತೆ ನಮ್ಮ ಆಲೋಚನೆನ ತಡೆಗಟ್ಟಲೇಬೇಕು ಮೇಡಮ್, ಏನು ಮಾಡೋದು? ಇಡೀ ದಿನ ಅದೇ ಯೋಚನೆ ಬರ್ತಾ ಇದೆ, ಹೆಂಗೆ ಜೀವನ ನಡೆಸೋದು ಅಂತ ಕೇಳಿದ್ರೆ, ವಾತ್ ಆ್ಯಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್. ನೋಡಿ, ನನಗೆ ಖುಷಿ ಆಯಿತು ಅಂತ ಇಟ್ಕೊಳ್ಳಿ, ಏನು ಗೊತ್ತಾ ಅಂತ ಹೇಳ್ತೀನಿ. ನಾನು ದುಃಖ ಆದಾಗೂ ಉಸಿರನ್ನ ಎಳ್ಕೊಂಡು ಅಳ್ತೀವಿ. ಸೊ ನಮ್ಮ ಉಸಿರಾಟಕ್ಕೆ ಆ ಶಕ್ತಿ ಇದೆ. ನೀವು ಏನನ್ನಾದರೂ ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂಥ ಕಳಮಳವನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ ಬ್ರೀತಿಂಗ್ ಎಕ್ಸಸೈಸಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ 4-7-8 ಗ್ರೌಂಡಿಂಗ್ ಟೆಕ್ನಿಕ್ ಅನ್ನೋದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ 2 ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಯು ಸೆಲ್ಫ್. ನಿಮ್ಮ ಸ್ಪೈನನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸ್ಲೋಲಿ ಟು ದ ಕೌಂಟ್ ಆಫ್ 4 ಇನ್ಹೇಲ್. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. 1 2 3 4. Hold your breath for 7 count. 1 2 3 4 5 6 7. Slowly release. 1 2 3 4 5 6 7 8. 4 ಕೌಂಟ್ ಇನ್ಹೇಲ್ ಮಾಡೋದು, ಹೋಲ್ಡ್ ಮಾಡಿ, ಸ್ಲೋಲಿ 8 ಕೌಂಟಿಗೆ ಎಕ್ಸೆಲ್ ಮಾಡಿ.
ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸಾರ್ಟ್ ಆಫ್ ಗ್ರೌಂಡಿಂಗ್ ಎಕ್ಸಸೈಸ್. ಎಷ್ಟೋ ಸತಿ ನಮಗೆ ಮಲಗುವಾಗ ನಿದ್ದೆ ಬರ್ತಾ ಇರಲ್ಲ. ಇದನ್ನು ಮಾಡ್ತಾ ಹೋದಾಗ ಒಂದು 4 ಸೆಟ್ 5 ಸೆಟ್ ಮಾಡ್ತಾ ಹೋದಾಗ ಸೆಂಟರ್ಡ್ ಆಗ್ತೀರಾ, ಗ್ರೌಂಡೆಡ್ ಆಗ್ತೀರಾ. ಹಾಗಾಗಿ ಈ ಗ್ರೌಂಡಿಂಗ್ ಎಕ್ಸಸೈಸನ್ನು ಮಾಡ್ತಾ ಹೋಗಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಭ್ರಾಮರಿ ಪ್ರಾಣಾಯಾಮ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಮಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದಾಗ ಕೂಡ ನಮ್ಮ ಮೈಂಡಲ್ಲಿ ಆಗ್ತಕ್ಕಂಥ ಸೌಂಡನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಭ್ರಾಮರಿ ಪ್ರಾಣಾಯಾಮ ಹೇಗೆಯಪ್ಪ ಅಂತ ಹೇಳಿದ್ರೆ ನಿಮ್ಮ 2 ಕೈಗಳನ್ನು 2 ಮಧ್ಯ ಬೆರಳು ಮತ್ತು ರಿಂಗ್ ಫಿಂಗರನ್ನು ನಿಮ್ಮ ಕಣ್ಣನ್ನು ಮುಚ್ಚಿ, ಈ ತೋರ್ ಬೆರಳುಗಳು ನಿಮ್ಮ ಉಬ್ಬ ಮೇಲೆ ಇರಬೇಕು, ಈ ಕಿರು ಬೆರಳು ನಿಮ್ಮ ಕೆನ್ನೆ ಮೇಲೆ ಇರಬೇಕು, ಹೆಬ್ಬೆರಳು ನಿಮ್ಮ 2 ಕಿವಿಗಳನ್ನು ಮುಚ್ಚಿರಬೇಕು. ಮೆಲ್ಲಗೆ ಉಸಿರನ್ನು ತಗೊಂಡು ಜೇನು ನೊಣ ಸೌಂಡ್ ಮಾಡುತ್ತಲ್ಲ, ಭ್ರಾಮರಿ ಅಂತ ಹೇಳಿದರೆ ಜೇನು ಹುಳ, ಹಾಗೆ ಸೌಂಡ್ ಮಾಡ್ತಾ ಹೋಗಬೇಕು. ಮತ್ತೊಮ್ಮೆ ನಿಮ್ಮ 2 ಬೆರಳುಗಳನ್ನು ಕಣ್ಣು ಮುಚ್ಚಿ, ತೋರ್ ಬೆರಳು ನಿಮ್ಮ ಉಬ್ಬನ್ನು ಮುಚ್ಚಲಿ, ಕಿರು ಬೆರಳು ನಿಮ್ಮ ಕೆನ್ನೆ ಮೇಲೆ ಇರಲಿ, ಹೆಬ್ಬೆರಳು ನಿಮ್ಮ ಕಿವಿಯನ್ನು ಮುಚ್ಚಿ ಇದನ್ನು ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂತಹ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಅಥವಾ ಕಾನ್ಸ್ಟೆಂಟಾಗಿ ಯೋಚನೆ ಬರ್ತಾ ಇದೆ, ಇದನ್ನು ಗ್ರೌಂಡಿಂಗ್ ಮಾಡ್ಬೋದು. ಮತ್ತು ನಾವೆಲ್ಲ ಟಿ ವಿ ನೋಡ್ತಾ ಇರ್ತೀವಿ, ಇಲ್ಲ ಏನೋ ಮಾಡ್ತಾ ಇರ್ತೀವಿ. ಹಾಗೆ ಮಾಡುವಾಗ ಕೂಡ ನಿಮ್ಮ ಕೈಯನ್ನು ಮುಂದೆ ತಗೊಂಡು ನೋಡಿ, ಈ ಬೆರಳು ಹೀಗೆ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು, ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು, ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು, ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು, ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು. ಹೀಗೆ 10 ಬೆರಳುಗಳ ಮಧ್ಯೆ ಒಂದು ಇಂಟರ್ವಲ್ ಇರುತ್ತಲ್ಲ, ಅದನ್ನು ಎಕ್ಸಸೈಸ್ ಮಾಡ್ತಾ ಹೋಗಿ. ಇದನ್ನು ಮಾಡೋದ್ರಿಂದ ಕೂಡ ನಮ್ಮ ಬ್ರೀತಿಂಗ್ ಯಾವಾಗ ರೆಗ್ಯುಲೇಟ್ ಆಗ್ತಾ ಹೋಗುತ್ತೋ ನಮ್ಮ ಆಲೋಚನೆಗಳು ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಶುರುಗೆ ಹೇಳಿದೆ, ನಿಮ್ಮ ಆಲೋಚನೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸೈನೋಸಾಯ್ಡಲ್ ವೇವ್ ಥರ. ಹಾಗಾಗಿ ಪ್ರತಿ ಸತಿ ನಿಮಗೆ ಒಂದು ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಬ್ರೀತಿಂಗ್ ಎಕ್ಸಸೈಸಿಂದ ಮಾಡ್ತಾ ಹೋಗ್ಬೋದು. ಮತ್ತು ನಮಗೆ ದಿನ ಇರೋ ಸ್ಟ್ರೆಸ್ಸಿಗೆ, ಆಂಗ್ಸೈಟಿಗೆ ಅಥವಾ ಕೋಪ ಇದೆಲ್ಲವನ್ನು ಕಮ್ಮಿ ಮಾಡಲಿಕ್ಕೆ ಚಂದ್ರನಾಡಿ ಶೋಧನ್ ಅನ್ನನ್ನು ಮಾಡೋಣ. ಇದು ತುಂಬಾ ಸಿಂಪಲ್. ಹೇಗಪ್ಪ ಅಂತ ಹೇಳಿದ್ರೆ ನಿಮ್ಮ ರೈಟ್ ನಾಸ್ಟ್ರಿಲ್ಸಿಂದ ಉಸಿರನ್ನು ತಗೊಂಡು ಲೆಫ್ಟ್ ನಾಸ್ಟ್ರಿಲ್ಸಿಂದ ಬಿಡೋದು. ಹೇಗೆ ಅಂತ ಹೇಳಿದ್ರೆ ರೈಟ್ ನಾಸ್ಟ್ರಿಲ್ಸಿಂದ ಉಸಿರನ್ನು ತಗೊಳ್ಳೋದು, ಲೆಫ್ಟ್ ನಾಸ್ಟ್ರಿಲ್ಸಿಂದ ಉಸಿರನ್ನು ಬಿಡೋದು. ಹೀಗೆ 11ರಿಂದ 12 ಸತಿ ಮಾಡಿದಾಗಲೂ ನಿಮಗೆ ಯಾವುದೇ ರೀತಿಯ ಸ್ಟ್ರೆಸ್ ಆಗಿರಲಿ, ಆಂಗ್ಸೈಟಿ ಆಗಿರಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಚಂದ್ರ ಇಸ್ ಅ ಗಾಡ್ ಆಫ್ ಎಮೋಷನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋದು ತುಂಬಾ ಸುಲಭ. ಈ ಥರ ಕೆಲವು ಸಣ್ಣ ಸಣ್ಣ ಟ್ಯಾಕ್ಟಿಕ್ಸಿಂದ, ಯೋಗಾಭ್ಯಾಸದಿಂದ ನಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ನೋಡಿ, ನಮ್ಮ ಎಮೋಷನ್ಸ್ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ನಾವು ಹೇಗೆ ನಮ್ಮ ದುಡ್ಡನ್ನು ಲಾಕರಲ್ಲಿ ಬಚ್ಚಿಡ್ತೀವೋ ಹಾಗೆ ಎಲ್ಲರ ಮುಂದೆ ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲರ ಮುಂದೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲರ ಮುಂದೆ ಅಳೋದಾಗಿರ್ಬೋದು, ಅದು ನಮ್ಮನ್ನು ತುಂಬ ವೀಕ್ ಪರ್ಸನ್ ಆಗಿ ತೋರಿಸುತ್ತೆ. ಹಾಗಾಗಿ ಆ ತಪ್ಪನ್ನು ಮಾಡಿಬಿಡ್ತಾ ಹೋಗಬೇಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಹೇಳಿದರೆ, ನಮ್ಮ ನರ್ವಸ್ ಸಿಸ್ಟಮನ್ನು ಕೂಲ್ ಮಾಡಲಿಕ್ಕೆ ನಿಮ್ಮ 2 ಹೆಬ್ಬೆರಳುಗಳನ್ನು ಈ ರೀತಿಯಲ್ಲಿ ಮಡ್ಚಿಕೊಂಡು ಸ್ಟ್ರೈಟಾಗಿ ಕೂತ್ಕೊಂಡು ಇನ್ಹೇಲ್ ಆ್ಯಂಡ್ ಸ್ಲೋಲಿ ಎಕ್ಸ್ಹೇಲ್, ಇನ್ಹೇಲ್ ಆ್ಯಂಡ್ ಸ್ಲೋಲಿ ಎಕ್ಸ್ಹೇಲ್. ಇದನ್ನು ಮಾಡೋದ್ರಿಂದ ಕೂಡ ನಿಮ್ಮ ನರ್ವಸ್ ಸಿಸ್ಟಮ್ ಕೂಲ್ ಆಗ್ತಾ ಹೋಗುತ್ತೆ. ಈ ಕೆಲವು ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನು ಕಲ್ತ್ಕೊಳ್ಳೋಣ, ನಾವು ಖುಷಿಯಾಗಿರೋಣ, ನೆಮ್ಮದಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.